ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಯೂಟ್ಯೂಬ್ ಚಾನೆಲ್ ವೀಕ್ಷಣೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಇತಿಹಾಸಕ್ತರೇ, ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್, ಇತಿಹಾಸ ಪ್ರಾಧ್ಯಾಪಕ. ಕರ್ನಾಟಕ ಇತಿಹಾಸ ಚಳುವಳಿಗೆ ಸಂಬಂಧಿಸಿದ ಈ ವಿಡಿಯೋ ವೀಕ್ಷಣೆಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಿದ್ದೇನೆ. ಇಂದು ನಾನು ನಿಮ್ಮೊಂದಿಗೆ ಕರ್ನಾಟಕದ ಏಕೀಕರಣ ಚಳುವಳಿ, ಅದರ ಅರ್ಥ, ಹಂತಗಳು, ಏಕೀಕರಣವು ಸಾಗಿ ಬಂದ ರೀತಿ, ಚಳುವಳಿಯ ಮುಕ್ತಾಯ ಮತ್ತು ಕರ್ನಾಟಕ ಎಂದು ನಾಮಕರಣಗೊಂಡ ವಿಚಾರಗಳನ್ನು ಕುರಿತು ಚರ್ಚೆ ಮಾಡುತ್ತಿದ್ದೇನೆ. ಈ ವಿಷಯವು ವಿಶ್ವವಿದ್ಯಾನಿಲಯದ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಬನ್ನಿ, ಎಚ್ಚರಿಕೆಯಿಂದ ವೀಕ್ಷಿಸಿ, ಅರ್ಥ ಮಾಡಿಕೊಳ್ಳಿ, ಆನಂದವನ್ನು ಪಡಿ. ಮಕ್ಕಳೇ, ಮೊದಲು ಏಕೀಕರಣ ಎನ್ನುವ ಪದದ ಅರ್ಥವನ್ನು ನೋಡೋಣ. ಸರಳವಾಗಿ ಹೇಳುವುದಾದರೆ ಏಕೀಕರಣ ಎಂದರೆ ಒಗ್ಗೂಡಿಸುವುದು, ಒಂದಾಗಿ ಮಾಡುವುದು, ಒಟ್ಟಾಗಿ ಸೇರಿಸುವುದು ಎಂದು ಅರ್ಥ. ಅಂದರೆ ಹರಿದು ಹಂಚಿ ಹೋಗಿರುವ ಒಂದು ಪ್ರದೇಶ ಅಥವಾ ಒಂದು ರಾಜ್ಯ ಅಥವಾ ಒಂದು ದೇಶದ ಬೇರೆ ಬೇರೆ ಭೂಭಾಗಗಳನ್ನು ಅಲ್ಲಿನ ಭಾಷೆ ಮತ್ತು ಸಂಸ್ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಒಟ್ಟಾಗಿ ಸೇರಿಸುವುದನ್ನೇ ಏಕೀಕರಣ ಎಂದು ಕರೆಯುತ್ತೇವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಏಕೀಕರಣವೆಂದರೆ ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷೆಯನ್ನಾಡುತ್ತಿದ್ದ ಪ್ರದೇಶಗಳು, ಕನ್ನಡದ ಸಂಸ್ಕೃತಿಯನ್ನು ಹೊಂದಿದ್ದ ಭೂಭಾಗಗಳು ಮತ್ತು ಕನ್ನಡದ ಜನರುಗಳನ್ನು ಒಂದು ನಿರ್ದಿಷ್ಟವಾದ ಆಳ್ವಿಕೆಗೆ ಒಳಪಡಿಸುವುದು, ಅರ್ಥಾತ್ ಒಂದು ಧ್ವಜದ ಅಡಿಯಲ್ಲಿ ತರುವುದು ಎಂದು ಅರ್ಥ. ಏಕೀಕರಣಕ್ಕಿಂತಲೂ ಮೊದಲು ನಮ್ಮ ಈ ಕರ್ನಾಟಕ ರಾಜ್ಯ ನಾವು ಇಂದು ಭೂಪಟದಲ್ಲಿ ನೋಡುತ್ತಿರುವ ಹಾಗೆ ಬೀದರ್ನಿಂದ ಚಾಮರಾಜನಗರದವರೆಗೂ ಏಕಪ್ರಕಾರವಾಗಿ ಇರಲಿಲ್ಲ. ಕೇವಲ ದಕ್ಷಿಣ ಕರ್ನಾಟಕದ ಪ್ರದೇಶಗಳು, ಅಂದರೆ ಹಳೇ ಮೈಸೂರು ರಾಜ್ಯದ ಪ್ರದೇಶಗಳು ಮಾತ್ರ ಕನ್ನಡಿಗರ ಆಳ್ವಿಕೆಯಲ್ಲಿ ಇದ್ದು, ಉಳಿದ ಪ್ರದೇಶಗಳು ಅನ್ಯ ಭಾಷಿಗರ ಆಳ್ವಿಕೆಗೆ ಒಳಪಟ್ಟಿದ್ದವು. ಆ ಹಿನ್ನೆಲೆಯಲ್ಲಿ ಅನ್ಯ ಭಾಷಿಕರ ಆಳ್ವಿಕೆಗೆ ಒಳಪಟ್ಟಿದ್ದ ಪ್ರದೇಶಗಳನ್ನು ಮರಳಿ ಪಡೆದು ಕರ್ನಾಟಕದ ಎಲ್ಲ ಭೂಭಾಗಗಳನ್ನು ಒಟ್ಟಾಗಿ ಸೇರಿಸುವ ಸಲುವಾಗಿ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿಯು ಆರಂಭ ಆಯಿತು. ಮಕ್ಕಳೇ, ಈ ಏಕೀಕರಣ ಚಳುವಳಿಯನ್ನು ನೋಡುವುದಕ್ಕಿಂತ ಮೊದಲು ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದ ಸ್ವಲ್ಪ ಹಿನ್ನೋಟವನ್ನು ನೋಡಿ ಮುಂದುವರಿಯೋಣ. ಕರ್ನಾಟಕವು ಭಾರತದ ಪ್ರಾಚೀನ ರಾಜ್ಯಗಳಲ್ಲಿ ಒಂದಾಗಿದ್ದು, ಭಾರತ ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿ ಇದೆ. ಕುಂತಳ, ಬನವಾಸಿ, ಪುನ್ನಾಟ, ಮಹಿಷಿಕ, ಮಹಿಷಮಂಡಲ, ಕರ್ಣ, ಕರ್ನಾಟ, ಕರುನಾಡು, ಕರಿನಾಡು ಎನ್ನುವ ಬೇರೆ ಬೇರೆ ಹೆಸರುಗಳಿಂದ ಈ ಭೂಪ್ರದೇಶವನ್ನು ಕರೆಯಲಾಗಿದೆ. ಒಂದು ಪ್ರದೇಶವಾಗಿ ಕರ್ನಾಟಕ ಎನ್ನುವ ಮೊದಲ ಉಲ್ಲೇಖ ನಮಗೆ ಕಂಡುಬರುವುದು ಮಹಾಭಾರತದ ಕುಂಭಕೋಣಂ ಮತ್ತು ಪುಣೆ ಆವೃತ್ತಿಗಳಲ್ಲಿ. ರಾಮಾಯಣ ಮತ್ತು ಮಹಾಭಾರತದ ಹಲವಾರು ಪ್ರಸಂಗಗಳು ಈ ನಮ್ಮ ನಾಡಿನಲ್ಲಿ ಜರುಗಿದ್ದಾವೆ. ಐತಿಹಾಸಿಕವಾಗಿ ಮೌರ್ಯರಿಂದ ಹಿಡಿದು ಮೈಸೂರಿನ ಅರಸರವರೆಗೆ ಹಲವಾರು ರಾಜಸಂತತಿಗಳ ಆಳ್ವಿಕೆಗೆ ನಮ್ಮ ಈ ಕರ್ನಾಟಕ ರಾಜ್ಯವು ಒಳಪಟ್ಟಿದೆ. ಕನ್ನಡದ ಮೊದಲ ರಾಜವಂಶವಾದ ಕದಂಬರ ಕಾಲದಲ್ಲಿ ಇಂದಿನ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಗೋವಾ ಭೂಭಾಗಗಳು ಕನ್ನಡ ನಾಡು ಎನಿಸಿದ್ದವು. ಈ ಕಾಲದ ಕನ್ನಡದ ಮೊದಲ ಶಾಸನ ಪತ್ತೆಯಾಗಿದೆ. ಆನಂತರ ಆಳಿದ ಗಂಗರ ಕಾಲದಲ್ಲಿ ಕರ್ನಾಟಕದ ಪ್ರದೇಶಗಳು ಮಧ್ಯ ಕರ್ನಾಟಕಕ್ಕೆ, ದಕ್ಷಿಣ ಕರ್ನಾಟಕಕ್ಕೆ ಸೀಮಿತವಾಗಿದ್ದವು. ಮುಂದೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇಡೀ ದಕ್ಷಿಣ ಭಾರತವೇ ಕನ್ನಡ ನಾಡು ಆಗಿತ್ತು. ಅಲ್ಲದೆ ಚಾಲುಕ್ಯರ ಬಳಿ ಕರ್ನಾಟಕ ಬಲ ಎನ್ನುವ ಹೆಸರಿನ ಸೈನ್ಯವೇ ಇತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾದ ಕವಿರಾಜ ಮಾರ್ಗ ಎನ್ನುವ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾಗಿದ್ದು, ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತಾರವಾಗಿ ಹರಡಿಕೊಂಡಿರುವ ನಾಡು ಕರ್ನಾಟಕ ಎಂದು ತಿಳಿಸಿ ಕರ್ನಾಟಕದ ಮೇರೆಗಳ ಸ್ಪಷ್ಟವಾದ ಚಿತ್ರಣವನ್ನೇ ಕೊಡುತ್ತದೆ. ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಇಂದಿನ ಕರ್ನಾಟಕ
ತಮಿಳುನಾಡು ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳನ್ನು ಕನ್ನಡ ನಾಡು ಎಂದು ಕರೆಯಲಾಗುತ್ತಿತ್ತು. ವಿಜಯನಗರ ಕಾಲದಲ್ಲಿ ಕರ್ನಾಟಕವು ಕೃಷ್ಣಾ ನದಿಯಿಂದ ಕನ್ಯಾಕುಮಾರಿಯವರೆಗೂ ಸಹ ಹರಡಿಕೊಂಡಿತ್ತು. ಹೀಗಾಗಿ ಕರ್ನಾಟಕದ ಮೇರೆಗಳು ಹಲವು ಬಾರಿ ಹಿಗ್ಗಿವೆ ಮತ್ತೆ ಕೆಲವು ಬಾರಿ ಕುಗ್ಗಿವೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಮುಂದೆ 1799 ಇಸ್ವಿಯಲ್ಲಿ ಜರುಗಿದ 4ನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಿಸಿ ಕೊಂದ ಬ್ರಿಟಿಷರು ವಿಶಾಲವಾಗಿದ್ದ ಮೈಸೂರು ರಾಜ್ಯವನ್ನು ತಮ್ಮ ಮಿತ್ರರಾಗಿದ್ದ ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಂಡರು. ಈ ನಿಟ್ಟಿನಲ್ಲಿ ಇಂದಿನ ಈಶಾನ್ಯ ಕರ್ನಾಟಕದ ಜಿಲ್ಲೆಗಳನ್ನು ಹೈದರಾಬಾದ್ ನಿಜಾಮನಿಗೆ ಬಿಟ್ಟುಕೊಡಲಾಯಿತು. ಬಳ್ಳಾರಿ ಜಿಲ್ಲೆಯನ್ನು ಮದ್ರಾಸ್ ಪ್ರಾಂತ್ಯಕ್ಕೆ ನೀಡಲಾಯಿತು. ವಾಯುವ್ಯ ಕರ್ನಾಟಕದ ಜಿಲ್ಲೆಗಳನ್ನು ಮರಾಠರಿಗೆ ನೀಡಲಾಯಿತು. ಕರಾವಳಿ ತೀರವನ್ನು ಬ್ರಿಟಿಷರು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡರು. ಉಳಿದ ಪ್ರದೇಶಗಳನ್ನು ಮೈಸೂರಿನ ಒಡೆಯರಿಗೆ ನೀಡಿದರು. ಆದ್ದರಿಂದ ಈಗ ಕೇವಲ 8 ಜಿಲ್ಲೆಗಳನ್ನು ಒಳಗೊಂಡ ಈ ಪುಟ್ಟ ಮೈಸೂರು ಸಂಸ್ಥಾನವೇ ಕರ್ನಾಟಕವಾಗಿ ಉಳಿಯಿತು. ಮೈಸೂರು ರಾಜ್ಯದ ಈ ವಿಭಜನೆಯು ಇದುವರೆಗೂ ಒಂದೇ ಆಗಿದ್ದ ಕನ್ನಡ ನಾಡು ಹರಿದು ಹಂಚಿ ಹೋಗುವುದಕ್ಕೆ ಮತ್ತು ಏಕೀಕರಣ ಚಳುವಳಿಯು ಆರಂಭವಾಗುವುದಕ್ಕೆ ಮೂಲ ಕಾರಣವಾಯಿತು. ಹೀಗೆ ಕನ್ನಡ ಭಾಷೆಯನ್ನು ಮಾತನಾಡುತ್ತಿದ್ದ ಪ್ರದೇಶಗಳು ಮತ್ತು ಜನರು ಅನ್ಯ ಭಾಷಿಕರ ತುಳಿತಕ್ಕೆ ಮತ್ತು ದಬ್ಬಾಳಿಕೆಗೆ ಒಳಪಟ್ಟರು. ಅವರಿಂದ ಬಿಡುಗಡೆಗಾಗಿ ಏಕೀಕರಣ ಚಳುವಳಿಯನ್ನು ಆರಂಭ ಮಾಡಿದರು. ವಿಶೇಷವಾಗಿ ಇವತ್ತಿನ ಈಶಾನ್ಯ ಕರ್ನಾಟಕದ ಜನರ ಮೇಲೆ ಉರ್ದು ಮತ್ತು ತೆಲುಗು ಭಾಷೆಗಳನ್ನು ಹಾಗೂ ವಾಯುವ್ಯ ಕರ್ನಾಟಕದ ಜನರ ಮೇಲೆ ಮರಾಠಿ ಭಾಷೆಯನ್ನು ಬಲವಂತವಾಗಿ ಹೇರಲಾಯಿತು. ಆ ಭಾಗಗಳಲ್ಲಿ ಮಾತೃಭಾಷೆಯೇ ಬೇರೆ, ಆಡಳಿತ ಭಾಷೆಯೇ ಬೇರೆ ಮತ್ತು ವ್ಯಾವಹಾರಿಕ ಭಾಷೆಯೇ ಬೇರೆ ಬೇರೆಯಾಗಿದ್ದು ಜನರು ಹಲವಾರು ಕಷ್ಟಗಳನ್ನು ಗೊಂದಲಗಳನ್ನು ಎದುರಿಸಬೇಕಾಯಿತು. ಹೀಗಾಗಿ ಶತಮಾನಗಳಿಂದ ಅನ್ಯರ ಆಳ್ವಿಕೆಗೆ ಒಳಪಟ್ಟು ಅಸಹಾಯಕರಾಗಿದ್ದ ಈ ಭಾಗದ ಜನ ಮೊದಲು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟವನ್ನು ಆರಂಭ ಮಾಡಿದ್ದು ನಮ್ಮ ಕರ್ನಾಟಕ ಏಕೀಕರಣ ಚಳುವಳಿಯ ಒಂದು ವಿಶೇಷತೆಯಾಗಿದೆ. ಈ ಚಳುವಳಿ ಹಲವಾರು ಹಂತಗಳನ್ನು ದಾಟಿ ಅಂತಿಮವಾಗಿ 1956ನೇ ಇಸ್ವಿ ನವೆಂಬರ್ 1ನೇ ತಾರೀಕಿನಂದು ತನ್ನ ಗುರಿಯನ್ನು ಸಾಧಿಸಿತು. ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು 3 ಹಂತಗಳಲ್ಲಿ ಕಾಣುತ್ತೇವೆ. ಮೊದಲನೆಯ ಹಂತದಲ್ಲಿ ಆರಂಭದ ಪ್ರಯತ್ನಗಳನ್ನು ನೋಡುತ್ತೇವೆ. 2ನೆಯ ಹಂತದಲ್ಲಿ ಸಂಘ ಸಂಸ್ಥೆಗಳ ಪಾತ್ರವನ್ನು ನೋಡುತ್ತೇವೆ ಹಾಗೂ 3ನೆಯ ಹಂತದಲ್ಲಿ ಕಾಂಗ್ರೆಸ್ ಮತ್ತು ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ. ಈಗ ಹೋಗೋಣ ಮೊದಲನೆಯ ಹಂತ ಅಥವಾ ಆರಂಭಿಕ ಪ್ರಯತ್ನಗಳನ್ನು ಕುರಿತು. ಏಕೀಕರಣ ಚಳುವಳಿಗೆ ಮೊದಲ ಪ್ರಯತ್ನವನ್ನು ಮಾಡಿದವರು ಬ್ರಿಟಿಷ್ ಸರ್ಕಾರದಲ್ಲಿ ಡೆಪ್ಯೂಟಿ ಶಿಕ್ಷಣಾಧಿಕಾರಿಯಾಗಿದ್ದ ಕನ್ನಡದ ವ್ಯಕ್ತಿ ಡೆಪ್ಯೂಟಿ ಚನ್ನಬಸಪ್ಪನವರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಮೊದಲೇ ಮುಂಬೈ ಕರ್ನಾಟಕದ ಭಾಗದಲ್ಲಿ ಮರಾಠಿ ಮಾಧ್ಯಮದ ಶಿಕ್ಷಣದ ಬಗ್ಗೆ ಕಿಡಿಕಾರಿದ ಚನ್ನಬಸಪ್ಪನವರು ಈ ಭಾಗದಲ್ಲಿ ತಾವೇ ಅನೇಕ ಶಾಲೆಗಳನ್ನು ತೆರೆದು ಕನ್ನಡದಲ್ಲಿ ಶಿಕ್ಷಣವನ್ನು ನೀಡಲಾರಂಭಿಸಿದರು ಹಾಗೂ ಶಿಕ್ಷಕರ ತರಬೇತಿಗೂ ಅನೇಕ ಕಾಲೇಜುಗಳನ್ನು ತೆರೆದು ಕನ್ನಡ ಭಾಷೆ ಮತ್ತು ಕನ್ನಡದ ಜನರನ್ನು ಉಳಿಸುವಂತಹ ಮತ್ತು ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದರು. ಅದೇ ಸಮಯದಲ್ಲಿ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಕೂಡ ಏಕೀಕರಣ ಚಳುವಳಿಯನ್ನು ಬೆಂಬಲಿಸಿದರು. ನಮ್ಮ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಬೆಂಬಲಿಸಿದ ಅಂತಹ ಮುಖ್ಯವಾದ ಬ್ರಿಟಿಷ್ ಅಧಿಕಾರಿಗಳೆಂದರೆ ಮೊದಲನೇದಾಗಿ ಜಾನ್ ಬ್ರೈಟ್ ಎನ್ನುವ ವ್ಯಕ್ತಿ. ಈ ಜಾನ್ ಬ್ರೈಟ್ ಎನ್ನುವವರು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಬೇಕು ಎಂದು ಒತ್ತಾಯವನ್ನು ಪಡಿಸಿದರು. ಮುಂದೆ ಎಚ್ ರಿಸ್ಲಿ ಎನ್ನುವವರ ಪ್ರಯತ್ನದಿಂದ ಬಂಗಾಳ, ಅಸ್ಸಾಂ ಮತ್ತು ಒರಿಸ್ಸಾಗಳಲ್ಲಿ ಏಕೀಕರಣ ಚಳುವಳಿಯು ಆರಂಭ ಆಯಿತು. ಆನಂತರ ಥಾಮಸ್ ಮನ್ರೋ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲ ಆಡಳಿತಾತ್ಮಕ ಕಾರಣಗಳಿಗಾಗಿ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ಮುಂದೆ ಬಂಗಾಳದ ವಿಭಜನೆಯನ್ನು
ರದ್ದುಪಡಿಸಿದ ಅಮಾನ್ಯ ಮಾಡಿದಂತಹ ಹಾರ್ಡಿಂಜ್ ವರದಿಯು ಭಾರತದಲ್ಲಿ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕೆಂದು ಸಲಹೆ ನೀಡಿತು. ಇವೆಲ್ಲವೂ ಕೂಡ ಏಕೀಕರಣ ಚಳುವಳಿಯ ಮೊದಲನೆಯ ಹಂತದಲ್ಲಿ ಜರುಗಿದ ಮುಖ್ಯವಾದಂತಹ ಪ್ರಯತ್ನಗಳಾಗಿವೆ. ನಮ್ಮ ಕರ್ನಾಟಕ ಏಕೀಕರಣ ಚಳುವಳಿಯ ಎರಡನೆಯ ಹಂತದಲ್ಲಿ ಸಂಘ ಸಂಸ್ಥೆಗಳ ಹೋರಾಟವನ್ನು ಕಾಣುತ್ತೇವೆ. ಏಕೀಕರಣಕ್ಕಾಗಿ ಹೋರಾಡಿದ ಮೊದಲ ಸಂಘವೆಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ. ದೇಶಪಾಂಡೆಯವರು ಧಾರವಾಡದಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದರು. ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ರಕ್ಷಣೆ, ಕನ್ನಡದಲ್ಲಿ ಗ್ರಂಥಗಳ ರಚನೆಗೆ ಉತ್ತೇಜನವನ್ನು ನೀಡುವುದು, ಅನುವಾದ ಮತ್ತು ಪ್ರಕಟಣೆಗೆ ಪ್ರೋತ್ಸಾಹವನ್ನು ಮಾಡುವುದು, ಕನ್ನಡದ ಬರಹಗಾರರಿಗೆ ಬಹುಮಾನಗಳನ್ನು ನೀಡುವುದು, ಆ ಮೂಲಕ ಕನ್ನಡಿಗರ ಐಕ್ಯತೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಹಳ ಮುಖ್ಯವಾದಂಥ ಗುರಿಗಳಾಗಿದ್ದವು. ಮಹಾರಾಜ ಚಾಮರಾಜ ಒಡೆಯರ್ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಗೂ ಅದರ ಕಾರ್ಯಕ್ರಮಗಳಿಗಾಗಿ 6,000 ರೂಪಾಯಿಗಳನ್ನು ದಾನವಾಗಿ ನೀಡಿದರು. ಈ ಸಂಘವು ವಾಗ್ಭೂಷಣ ಎನ್ನುವ ಪತ್ರಿಕೆಯನ್ನು ಹೊರಡಿಸಿತು. ಈ ಸಂಘದ ಮತ್ತೊಂದು ಪತ್ರಿಕೆಯಾದ ಸುವಾಸಿನಿಯ ಸಂಪಾದಕರಾದ ಬೆನಗಾಲ್ ರಾಮರಾಯರು ಕರ್ನಾಟಕದ ಏಕೀಕರಣವನ್ನು ಬೆಂಬಲಿಸಿದರು. ಮುಂದೆ ಧಾರವಾಡವು ಏಕೀಕರಣ ಚಳುವಳಿಯ ಕೇಂದ್ರವಾಯಿತು. ಕರ್ನಾಟಕದ ಏಕೀಕರಣಕ್ಕೆ ಶ್ರಮಿಸಿದ ಇನ್ನೊಂದು ಸಂಸ್ಥೆ ಎಂದರೆ ಕನ್ನಡ ಸಾಹಿತ್ಯ ಪರಿಷತ್. ಈ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನಲ್ಲಿ HV ನಂಜುಂಡಯ್ಯನವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಯಾಯಿತು. ಇದು ತನ್ನ ವಾರ್ಷಿಕ ಸಮ್ಮೇಳನಗಳನ್ನು ನಡೆಸುತ್ತಾ ಏಕೀಕರಣದ ಗೊತ್ತುವಳಿಗಳನ್ನು ಅಂಗೀಕರಿಸುತ್ತಾ ಬಂದಿತು. 1916ರಲ್ಲಿ ಮೈಸೂರು, 1918ರಲ್ಲಿ ಧಾರವಾಡ, 1919ರಲ್ಲಿ ಹಾಸನ, 1920ರಲ್ಲಿ ಹೊಸಪೇಟೆಗಳಲ್ಲಿ ಸಭೆಗಳನ್ನು ನಡೆಸಿತು. ಕನ್ನಡ ನುಡಿ ಎನ್ನುವ ಪತ್ರಿಕೆಯನ್ನು ಆರಂಭ ಮಾಡಿತು ಈ ಕನ್ನಡ ಸಾಹಿತ್ಯ ಪರಿಷತ್. ಅಲ್ಲದೆ ಕನ್ನಡ ಬರಹಗಾರರ ಸಮ್ಮೇಳನವನ್ನು ನಡೆಸಿ ಕವಿಗಳಿಗೆ ಬಿರುದುಗಳನ್ನು ನೀಡಿತು. ಅನೇಕ ಗ್ರಂಥಾಲಯಗಳನ್ನು ತೆರೆದು ಕನ್ನಡಾಭಿಮಾನವನ್ನು ಮೂಡಿಸಿತು. ಹೀಗೆ ಈ ಎಲ್ಲ ಸಂಘ ಸಂಸ್ಥೆಗಳು ಎರಡನೆಯ ಹಂತದಲ್ಲಿ ಏಕೀಕರಣ ಚಳುವಳಿಯನ್ನು ಯಶಸ್ವಿಯಾಗಿ ಪ್ರೋತ್ಸಾಹಿಸಿದಂತಹ ಅಂಶಗಳಾಗಿವೆ. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಮೂರನೇ ಹಂತವನ್ನು ಕಾಂಗ್ರೆಸ್ ಮತ್ತು ಕರ್ನಾಟಕದ ಏಕೀಕರಣ ಎನ್ನುವ ಹೆಸರಿನಿಂದ ಕಾಣ್ತೇವೆ. ಮೂರನೆಯ ಹಂತದಲ್ಲಿ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತಹ ಒಂದು ಸಂಸ್ಥೆ, ಮತ್ತೊಂದು ಮುಖ್ಯವಾದಂತಹ ಸಂಸ್ಥೆ, ಮೊದಲನೇ ಸಂಸ್ಥೆ ಕರ್ನಾಟಕ ಸಭಾ. 1916ರಲ್ಲಿ ಆಲೂರು ವೆಂಕಟರಾಯರು, ಕಡಪ ರಾಘವೇಂದ್ರ ರಾಯರು ಮತ್ತು ಮುದಬಿಡಿ ಕೃಷ್ಣರಾಯರಿಂದ ಧಾರವಾಡದಲ್ಲಿ ಕರ್ನಾಟಕ ಸಭಾ ಎನ್ನುವಂತಹ ಸಂಸ್ಥೆ ಸ್ಥಾಪನೆಯಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಂಬಲವನ್ನು ಪಡೆದು ಏಕೀಕರಣವನ್ನು ಸಾಧಿಸುವ ಗುರಿಯನ್ನು ಈ ಕರ್ನಾಟಕ ಸಭಾ ಎನ್ನುವ ಸಂಸ್ಥೆ ಹೊಂದಿತ್ತು. ಕರ್ನಾಟಕ ಸಭಾ ಕಾಂಗ್ರೆಸ್ ಅಧಿವೇಶನಗಳ ಮೂಲಕ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಪ್ರಬಲವಾಗಿಸಿತು. ಈ ವೇಳೆಯಲ್ಲಿ ಸಾಹಿತಿಗಳು ಕೂಡ ಏಕೀಕರಣದ ಕಿಚ್ಚನ್ನು ಹೆಚ್ಚಿಸಿದರು. ಕನ್ನಡಿಗರಲ್ಲಿ ಭಾವನಾತ್ಮಕ ಐಕ್ಯತೆ ಮತ್ತು ಭಾಷಾಭಿಮಾನವನ್ನು ಮೂಡಿಸಿ ಅವರನ್ನು ಏಕೀಕರಣಕ್ಕೆ ಅಣಿಗೊಳಿಸಿದಂತಹ ಕೆಲವು ಮುಖ್ಯವಾದ ಸಾಹಿತಿಗಳು ಮತ್ತು ಸಾಹಿತ್ಯ ಕೃತಿಗಳೆಂದರೆ ಜೋಶಿಯವರು ರಚಿಸಿದಂತಹ ಕರ್ನಾಟಕ ವೀರ ಕ್ಷತ್ರಿಯರು ಎನ್ನುವ ಕೃತಿ, ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಎನ್ನುವ ಕೃತಿ, ಡಾಕ್ಟರ್ ಫ್ಲೀಟ್ ರವರು ರಚನೆ ಮಾಡಿದ ಕೆನರಾ ರಾಜಸಂತತಿಗಳು ಎನ್ನುವ ಕೃತಿ, ಭಂಡಾರ್ಕರ್ ರವರು ರಚಿಸಿದಂತಹ ದಿ ಅರ್ಲಿ ಹಿಸ್ಟ್ರಿ ಆಫ್ ಡೆಕ್ಕನ್ ಎನ್ನುವಂತಹ ಕೃತಿ, ರಾಬರ್ಟ್ ಸಿವಿಲ್ ರವರು ರಚನೆ ಮಾಡಿದ ದಿ ಫರ್ಗಾಟನ್ ಎಂಪೈರ್ ಎನ್ನುವ ಕೃತಿ, BL ರೈಸ್ ರವರು ರಚಿಸಿದಂತಹ ಎಪಿಗ್ರಾಫಿಯ ಕರ್ನಾಟಕ ಕೃತಿಗಳು, ಮಾರ್ಕ್ಸ್ ವಿಲ್ಕ್ಸ್ ರವರ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ಮುಖ್ಯವಾದವು. ಜೊತೆಗೆ ನಾಡಭಕ್ತಿಯನ್ನ, ಭಾಷಾಭಿಮಾನವನ್ನ, ಭಾಷಾ ಪ್ರೇಮವನ್ನ ಉಜ್ವಲಗೊಳಿಸಿದಂತಹ ಹಲವಾರು ನಾಡಗೀತೆಗಳು ಕೂಡ ಇದೇ ಸಮಯದಲ್ಲಿ ರಚನೆಯಾಗಿ ಏಕೀಕರಣವನ್ನ ಸ್ವಲ್ಪ ಜಾಗೃತಗೊಳಿಸಿದ್ವು. ಅಂತಹದರಲ್ಲಿ ಮುಖ್ಯವಾದವರು ಹೊಯ್ಲಗೋಳ ನಾರಾಯಣರಾಯರು. ಅವರು ರಚನೆ ಮಾಡಿದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಗೀತೆ, BM ಶ್ರೀಯವರ ಹಾರಿಸಿ ಹಾರಿಸಿ ಕನ್ನಡದ ಬಾವುಟ ಎನ್ನುವ ಗೀತೆ, ಶಾಂತ ಕವಿಯವರ ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿಸು ಎನ್ನುವಂಥ ಗೀತೆ,
ಮಂಗೇಶ್ ಪೈರವರ ತಾಯೇ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಎನ್ನುವಂತಹ ಗೀತೆ, ಕುವೆಂಪುರವರ ಜಯ ಹೇ ಕರ್ನಾಟಕ ಗೀತೆ ಮುಂತಾದವು ಕನ್ನಡಿಗರಲ್ಲಿ ಭಾಷಾಭಿಮಾನವನ್ನು ಉಕ್ಕಿಸಿದವು. ಹೈದರಾಬಾದ್ ಕರ್ನಾಟಕದಲ್ಲಿ ಪಂಡಿತ್ ತಾರಾನಾಥ್ ಪ್ರವಾಸವನ್ನು ಕೈಗೊಂಡು ಏಕೀಕರಣ ಚಳವಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಪತ್ರಿಕೆಗಳು ಕೂಡ ಕನ್ನಡಿಗರನ್ನು ಜಾಗೃತಗೊಳಿಸಿ ಏಕೀಕರಣದತ್ತ ವಾಲುವಂತೆ ಮಾಡಿದ್ವು. ಅಂತಹ ಪತ್ರಿಕೆಗಳೆಂದರೆ ಜೈ ಕರ್ನಾಟಕ, ವಾಗ್ಭೂಷಣ ಎನ್ನುವ ಪತ್ರಿಕೆ, ಸಂಯುಕ್ತ ಕರ್ನಾಟಕ, ತರುಣ ಕರ್ನಾಟಕ, ಕರ್ನಾಟಕ ಕೇಸರಿ, ದಿ ಸ್ಟಾರ್, ಹುಬ್ಬಳ್ಳಿ ಗೆಜೆಟ್, ದೇಶಾಭಿಮಾನಿ, ಸೂರ್ಯೋದಯ, ಕರ್ಮವೀರ, ವಿಜಯ, ರಾಜಹಂಸ ಎನ್ನುವ ಪತ್ರಿಕೆ, ಸತ್ಯಾಗ್ರಹಿ ಪತ್ರಿಕೆ, ಕರ್ನಾಟಕ ವೃತ್ತ, ಕನ್ನಡ ಧುರೀಣ, ಪ್ರಜಾಮತ, ತಾಯ್ನಾಡು, ವೀರಕೇಸರಿ, ನವಭಾರತ, ಪ್ರಬುದ್ಧ ಕರ್ನಾಟಕ, ವಿಶ್ವ ಕರ್ನಾಟಕ, ಜನವಾಣಿ ಇತ್ಯಾದಿ ಇತ್ಯಾದಿ. ಈ ಎಲ್ಲ ಪ್ರಯತ್ನಗಳ ಫಲಿತಾಂಶವಾಗಿ 1920ರಲ್ಲಿ ಧಾರವಾಡದಲ್ಲಿ ವಿ.ಪಿ. ಮಾಧವರಾಯರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ ಪ್ರಥಮ ರಾಜಕೀಯ ಸಮ್ಮೇಳನ ಜರುಗಿತು. ಕರ್ನಾಟಕದ ಪ್ರಥಮ ರಾಜಕೀಯ ಸಮ್ಮೇಳನ 1920ರಲ್ಲಿ ಜರುಗಿತು. ಅದು ಕರ್ನಾಟಕದ ಏಕೀಕರಣದ ಗೊತ್ತುವಳಿಯನ್ನ ಅಂಗೀಕರಿಸಿತ್ತು. ಕನ್ನಡಿಗರೆಲ್ಲ ಏಕಾಡಳಿತಕ್ಕೆ ಒಳಪಡಬೇಕು ಮತ್ತು ಕರ್ನಾಟಕ ಎನ್ನುವ ಪ್ರಾಂತೀಯ ರಚನೆಯಾಗಬೇಕು ಎಂದು ಈ ಪ್ರಥಮ ರಾಜಕೀಯ ಸಮ್ಮೇಳನ ತೀರ್ಮಾನಿಸಿತ್ತು. ಈ ಸಮ್ಮೇಳನದ ತೀರ್ಮಾನದ ಹಾಗೆ ಕಡಪ ರಾಘವೇಂದ್ರ ರಾಯರ ನೇತೃತ್ವದಲ್ಲಿ 800 ಮಂದಿ ಕನ್ನಡಿಗರು ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಅಲ್ಲಿ ಕನ್ನಡಿಗರಿಗೆ ಪ್ರತ್ಯೇಕ ಕಾಂಗ್ರೆಸ್ ವಲಯವೊಂದನ್ನು ನೀಡುವಂತೆ ಕಾಂಗ್ರೆಸ್ನ ಮುಂದೆ ಬೇಡಿಕೆ ಇಟ್ಟರು. ಈ ಬೇಡಿಕೆಯನ್ನು ಪುರಸ್ಕರಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದಾದ್ಯಂತ ಭಾಷಾವಾರು ಕಾಂಗ್ರೆಸ್ ವಲಯಗಳನ್ನು ಸ್ಥಾಪನೆ ಮಾಡಿತು. ಅದರಂತೆಯೇ ಗದಗ್ನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ KPCC, ಕರ್ನಾಟಕ ಪ್ರಾವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿ ಎನ್ನುವಂಥ ಒಂದು ಭಾಷಾವಾರು ವಲಯ ರಚನೆಯಾಗಿ ಗಂಗಾಧರರಾವ್ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿತು. ಈ KPCCಯ ಸ್ಥಾಪನೆಯು ಏಕೀಕರಣದತ್ತ ಇಟ್ಟಂತಹ ಒಂದು ದಿಟ್ಟವಾದ ಹೆಜ್ಜೆಯಾಗಿ ಮಾರ್ಪಟ್ಟಿದೆ. ಮುಂದೆ 1924ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಾರ್ಷಿಕ ಅಧಿವೇಶನವು ಬೆಳಗಾಂನಲ್ಲಿ ಸಮಾವೇಶಗೊಂಡಿತ್ತು. ಅದರ ಅಧ್ಯಕ್ಷರಾಗಿದ್ದಂತಹ ಮಹಾತ್ಮ ಗಾಂಧೀಜಿಯವರು ನಾಡಿನ ಏಕತೆಯನ್ನು ಪ್ರಶಂಸಿಸುತ್ತಾ ಕರ್ನಾಟಕದ ಏಕೀಕರಣವನ್ನು ಬೆಂಬಲಿಸಿದರು. ಆನಂತರ ಅದೇ ವೇದಿಕೆಯಲ್ಲಿ, ಅಂದರೆ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಸಮಾವೇಶಗೊಂಡಿದ್ದ ಅದೇ ವೇದಿಕೆಯಲ್ಲಿ ಕರ್ನಾಟಕವನ್ನು ಒಗ್ಗೂಡಿಸಲು ಕರ್ನಾಟಕ ಏಕೀಕರಣ ಸಮಿತಿಯನ್ನು ರಚನೆ ಮಾಡಲಾಯಿತು. ಕರ್ನಾಟಕ ಏಕೀಕರಣ ಸಮಿತಿಯು ತನ್ನ ಪ್ರಥಮ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಶ್ರೀ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ನಡೆಸಿತು. ಅದು ಕರ್ನಾಟಕ ಏಕೀಕರಣದ ನಿರ್ಣಯವನ್ನು ಅಂಗೀಕರಿಸಿ ಪ್ರತಿ 2 ವರ್ಷಕ್ಕೊಮ್ಮೆ ಸಮ್ಮೇಳನವನ್ನು ನಡೆಸಲು ತೀರ್ಮಾನಿಸಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ NS ಹರ್ಡೀಕರ್ ಅವರು ತಮ್ಮ ಹಿಂದೂಸ್ತಾನಿ ಸೇವಾದಳದ ಅಡಿಯಲ್ಲಿ ಏಕೀಕರಣಕ್ಕಾಗಿ ಸುಮಾರು 36,000 ಸತ್ಯಾಗ್ರಹಿಗಳ ಸಹಿಗಳನ್ನು ಸಂಗ್ರಹಿಸಿ ದೊಡ್ಡ ಸಹಿ ಸಂಗ್ರಹ ಆಂದೋಲನವನ್ನೇ ನಡೆಸಿ ವರದಿಯನ್ನು ಕಳಿಸಿಕೊಟ್ಟರು. 1924ರಲ್ಲಿ KPCCಯು ಬಳ್ಳಾರಿಯನ್ನು ಆಂಧ್ರದಿಂದ ಬಿಡುಗಡೆ ಮಾಡಬೇಕು ಎಂದು ಮದ್ರಾಸ್ ಸರ್ಕಾರವನ್ನು ಕೋರಿದ್ದೇ ಅಲ್ಲದೆ ಏಕೀಕರಣವು ಕರ್ನಾಟಕದ ಜನತೆಯ ಅಜನ್ಮ ಸಿದ್ಧ ಹಕ್ಕು ಎಂದು ಘೋಷಣೆ ಮಾಡಿಬಿಟ್ಟಿತ್ತು ಈ ನಮ್ಮ ಚಳುವಳಿಯಲ್ಲಿ ಬಂದಂತಹ ಹಿಂದೂಸ್ತಾನಿ ಸೇವಾದಳ ಹಾಗೂ KPCC. ಮುಂದೆ 1926ನೇ ಇಸ್ವಿಯಲ್ಲಿ ಕೌಜಲಗಿ ಮತ್ತು RR ದಿವಾಕರ್ ಅವರು ಕೊಡಗು ಕರ್ನಾಟಕಕ್ಕೆ ಸೇರಬೇಕು ಎಂದು ಆಗ್ರಹವನ್ನು ವ್ಯಕ್ತಪಡಿಸಿದರು. ಹೀಗೆ ಏಕೀಕರಣ ಚಳವಳಿಯು ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿಯೂ ಆರಂಭವಾಗಿದ್ದರಿಂದ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಸಮಸ್ಯೆಯನ್ನು ಪರಿಶೀಲನೆ ಮಾಡಲು ರಾಷ್ಟ್ರೀಯ ಕಾಂಗ್ರೆಸ್ಸು 1928ನೇ ಇಸ್ವಿಯಲ್ಲಿ ನೆಹರು ಸಮಿತಿಯನ್ನು ರಚನೆ ಮಾಡಿತು. ಈ ನೆಹರು ಸಮಿತಿಯ ಮುಂದೆ ಕರ್ನಾಟಕದ ಏಕೀಕರಣ ಸಮಿತಿ ಮತ್ತು KPCCಗಳು ಏಕೀಕರಣ ಬೇಡಿಕೆಯನ್ನು ಮಂಡಿಸಿದವು. ಇದನ್ನು ಒಪ್ಪಿದಂತಹ ನೆಹರು ಕಮಿಟಿ ಪ್ರತ್ಯೇಕ ಕರ್ನಾಟಕ ಪ್ರಾಂತ್ಯವನ್ನು ರಚನೆ ಮಾಡಬೇಕು ಎಂದು ಹೇಳಿತು.
ಆನಂತರ 1928ನೇ ಇಸ್ವಿಯಲ್ಲಿ ಭಾರತಕ್ಕೆ ಬಂದ ಸೈಮನ್ ಕಮಿಷನ್ ಕೂಡ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಆಶ್ವಾಸನೆಯನ್ನು ನೀಡಿ ಪ್ರತ್ಯೇಕ ಪ್ರಾಂತ್ಯದ ರಚನೆಗೆ ಕರ್ನಾಟಕವು ಎಲ್ಲ ಅರ್ಹತೆಗಳನ್ನು ಹೊಂದಿದೆ ಎಂದು ಘೋಷಣೆ ಮಾಡಿತು. ಮುಂದೆ 1930-32ರಲ್ಲಿ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬೆನಗಾಲ್ ರಾಮರಾಯರು ಮತ್ತು ಮಿರ್ಜಾ ಇಸ್ಮಾಯಿಲ್ ರವರು ಭಾಗವಹಿಸಿ ಕರ್ನಾಟಕದ ಏಕೀಕರಣದ ವಿಷಯವನ್ನು ಪ್ರಸ್ತಾಪ ಮಾಡಿದರು. ನಂತರ 1936ನೇ ಇಸ್ವಿಯಲ್ಲಿ ಡಾಕ್ಟರ್ ಕುರ್ತಕೋಟಿ ಶಂಕರಾಚಾರ್ಯರ ಅಧ್ಯಕ್ಷತೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ 6ನೆಯ ಶತಮಾನೋತ್ಸವ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡಿಗರ ಕಣ್ಣ ಮುಂದೆ ತಂದು ಏಕೀಕರಣ ಕಾವನ್ನು ಮತ್ತಷ್ಟು ಹೆಚ್ಚಿಸಲಾಯಿತು. ಆನಂತರ 1938ನೇ ಇಸ್ವಿಯಲ್ಲಿ ಸ್ಥಾಪನೆಯಾದ ಪ್ರತ್ಯೇಕ ಮೈಸೂರು ಕಾಂಗ್ರೆಸ್ ಕೂಡ ಈ ಏಕೀಕರಣ ಚಳುವಳಿಯನ್ನು ಬೆಂಬಲಿಸಿತು. ಹೀಗೆ ದಿನದಿಂದ ದಿನಕ್ಕೆ ಕರ್ನಾಟಕದ ಏಕೀಕರಣ ಚಳುವಳಿಯು ವಿಸ್ತಾರವಾಗುತ್ತಾ ಸಾಗಿತು. ಮುಂದೆ 1938ನೇ ಇಸ್ವಿಯಲ್ಲಿ ಬಿ ರಾಮರಾಯರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಏಕೀಕರಣ ಸಂಘವು ಗಡಿ ಪ್ರಾಂತಗಳಾದ ಮಡಕಸಿರ, ಹೊಸೂರು, ಕೊಳ್ಳೇಗಾಲ, ತಲವಾಡಿ, ಅದೋನಿ, ನೀಲಗಿರಿಗಳಲ್ಲಿ ಕನ್ನಡ ಪರ ಪ್ರಚಾರವನ್ನು ಆರಂಭ ಮಾಡಿತು. ಅದು ಸ್ವತಂತ್ರ ಕರ್ನಾಟಕ ಎನ್ನುವ ಪತ್ರಿಕೆಯನ್ನು ಹೊರಡಿಸಿತು. ಇದೇ ಸಮಯದಲ್ಲಿ ಬೌದ್ಧಿಕ ಹಾಗೂ ಭಾವನಾತ್ಮಕವಾಗಿ ಕುವೆಂಪು, ಬೇಂದ್ರೆ ಮುಂತಾದಂತಹ ಕವಿಗಳು ಏಕೀಕರಣ ಚಳುವಳಿಯನ್ನು ತೀವ್ರಗೊಳಿಸಿದರು. ಮುಂದೆ 1946ನೇ ಇಸ್ವಿಯಲ್ಲಿ ಕೆಪಿಸಿಸಿ ಮತ್ತು ಕರ್ನಾಟಕ ಏಕೀಕರಣ ಸಂಘಗಳು ಒಟ್ಟಾಗಿ ಸೇರಿ ದಾವಣಗೆರೆಯಲ್ಲಿ ಅಖಿಲ ಕರ್ನಾಟಕ ಮಹಾಸಮ್ಮೇಳನವನ್ನು ನಡೆಸಿದವು. ಈ ಅಖಿಲ ಕರ್ನಾಟಕ ಮಹಾಸಮ್ಮೇಳನದಲ್ಲಿ ಏಕೀಕರಣದ ತುರ್ತು ನಿರ್ಣಯಗಳನ್ನು ಅಂಗೀಕರಿಸಿ ಅದನ್ನು ಸಂವಿಧಾನ ರಚನಾ ಸಮಿತಿಯ ಮುಂದೆ ಇಡಲಾಯಿತು. ಕರ್ನಾಟಕ ಏಕೀಕರಣ ಸಮಿತಿಯ 10ನೇ ಸಮ್ಮೇಳನ ಮುಂಬೈನಲ್ಲಿ ಅಲ್ಲಿನ ಮಂತ್ರಿಗಳಾಗಿದ್ದ ಸರ್ದಾರ್ ಬಿ.ಜಿ. ಖೇರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಇದನ್ನು ಉದ್ಘಾಟಿಸಿ ಮಾತನಾಡಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಸ್ವತಂತ್ರ ಭಾರತದ ಮೊದಲ ಕೆಲಸ ಭಾಷಾವಾರು ಪ್ರಾಂತ್ಯಗಳ ರಚನೆ ಎಂದು ಹೇಳುತ್ತಾ, ಛಿದ್ರಗೊಂಡ ಕರ್ನಾಟಕವು ಸಂಯುಕ್ತ ಕರ್ನಾಟಕವಾಗಿ ಬಹುಬೇಗ ಒಂದುಗೂಡಲಿದೆ. ಏಕೀಕೃತ ಕರ್ನಾಟಕ ನಿರ್ಮಾಣದ ದಿನಗಳು ಬಹಳ ದೂರದಲ್ಲಿ ಇಲ್ಲ. ಕರ್ನಾಟಕಕ್ಕೆ ಒಬ್ಬ ಪ್ರಾಂತ್ಯಾಧಿಕಾರಿ, ಕರ್ನಾಟಕಕ್ಕೆ ಒಂದು ವಿಶ್ವವಿದ್ಯಾನಿಲಯ ಪ್ರಾಪ್ತವಾಗಲಿದೆ ಎಂದರು. ಇದು ಏಕೀಕರಣಕ್ಕೆ ಹೆಚ್ಚಿನ ಸ್ಫೂರ್ತಿಯನ್ನು ನೀಡಿತು. ಈ ಮಧ್ಯೆ ಭಾರತವು 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನು ಹೊಂದಿತು. ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ನಮ್ಮದೇ ಆಡಳಿತ ಆರಂಭವಾಯಿತು. ಇದು ಏಕೀಕರಣ ಚಳುವಳಿಗೆ ಮತ್ತೊಂದು ಹೊಸ ರೂಪವನ್ನು ನೀಡಿತು. ಅದೇ ಕಾಲಕ್ಕೆ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರವು ಸ್ಥಾಪನೆಯಾಗಿತ್ತು. ಇದರಿಂದ ಕರ್ನಾಟಕದ ಏಕೀಕರಣ ಚಳುವಳಿಗೆ ಇದ್ದಂತಹ ಒಂದು ದೊಡ್ಡ ಆಡಳಿತದ ತೊಡಕು ಹೀಗೆ ನಿವಾರಣೆಯಾಯಿತು. ಈ ಸಮಯದಲ್ಲಿ 20 ಆಡಳಿತ ಘಟಕಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕ ಈಗ 5 ಪ್ರಾಂತ್ಯಗಳಲ್ಲಿ ಒಗ್ಗೂಡಿತ್ತು. ಆ 5 ಪ್ರಾಂತ್ಯಗಳ್ಯಾವುದು ಅಂದರೆ, ಮೊದಲನೇದಾಗಿ ಮುಂಬೈ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ ಮತ್ತು ಕೊಡಗು. ಇವೇ ಆ 5 ಪ್ರಾಂತ್ಯಗಳಾಗಿವೆ. ಇದು ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಏಕೀಕರಣ ಚಳುವಳಿಯ ಬೆಳವಣಿಗೆಯಾಗಿತ್ತು. ಮುಂದೆ 1947 ಡಿಸೆಂಬರ್ 29ನೇ ತಾರೀಕು ಕಾಸರಗೋಡಿನಲ್ಲಿ 11ನೆಯ ಏಕೀಕರಣ ಸಮ್ಮೇಳನವು ಆರ್ ದಿವಾಕರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ದಿವಾಕರ್ ಅವರು ಸ್ವಾತಂತ್ರ್ಯ ಬಂದರೂ ಏಕೀಕರಣದ ವಿಳಂಬವನ್ನು ಖಂಡಿಸಿ ಮಾತನಾಡಿ, ಏಕೀಕರಣವು ಸ್ವಾತಂತ್ರ್ಯಕ್ಕಿಂತಲೂ ತುರ್ತಾದ ವಿಷಯ ಎಂದು ಘೋಷಣೆ ಮಾಡಿದರು. ಮುಂದೆ 1948ನೇ ಇಸ್ವಿ ಜೂನ್ 17ನೇ ತಾರೀಕು ಸಂವಿಧಾನ ರಚನಾ ಸಮಿತಿಯು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗ್ಗೆ ವರದಿಯನ್ನು ನೀಡಲು ಧಾರ್ ಸಮಿತಿಯನ್ನು ನೇಮಕ ಮಾಡಿತು. ಈ ಧಾರ್ ಸಮಿತಿಯು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆದಲ್ಲಿ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಆಗುತ್ತದೆ. ಹೀಗಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಸಲ್ಲದ್ದು
ಎಂದು ವರದಿಯನ್ನು ಮಾಡಿಬಿಟ್ಟಿತ್ತು. ಹಾಗೂ ಮೈಸೂರು ಇನ್ನೂ ಕೂಡ ಭಾಷಾವಾರು ಪ್ರಾಂತ್ಯವಾಗಲು ಸಿದ್ಧವಾಗಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿಬಿಡಿತು. ತಮ್ಮ ಏಕೀಕರಣದ ಬೇಡಿಕೆಗೆ ವಿರುದ್ಧವಾದ ಈ ಧಾರ್ ಸಮಿತಿಯ ವರದಿಗಳನ್ನು ಕನ್ನಡಿಗರು ಬಹಳ ಕಟುವಾಗಿ ಟೀಕಿಸಿ ತಿರಸ್ಕರಿಸಿಬಿಟ್ಟರು. ಇದು ದೇಶದಾದ್ಯಂತ ಹಲವಾರು ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಭಾರತ ಸರ್ಕಾರ ಈ ಏಕೀಕರಣ ಅಥವಾ ಭಾಷಾವಾರು ಸಮಸ್ಯೆಯ ಪರಿಹಾರಕ್ಕಾಗಿ JVP ಕಮಿಟಿಯನ್ನು ನೇಮಕ ಮಾಡಿತು. ಜವಾಹರಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯನವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ಉನ್ನತ ಅಧಿಕಾರವುಳ್ಳ ಸಂಸ್ಥೆಯೇ ಒಂದು ಸಮಿತಿಯೇ ಈ JVP ಸಮಿತಿ. JVP ಸಮಿತಿಯು ಕರ್ನಾಟಕ, ಆಂಧ್ರ ಮತ್ತು ಕೇರಳಿಗರ ಬೇಡಿಕೆಗಳನ್ನು ಕುರಿತು ವರದಿಯನ್ನು ನೀಡಬೇಕಾಗಿತ್ತು. ಈ ಸಮಸ್ಯೆಯನ್ನು ಕುರಿತು ಅಧ್ಯಯನ ಮಾಡಿದ JVP ಕಮಿಟಿಯು ಕೇವಲ ಆಂಧ್ರದ ರಚನೆಗೆ ಮಾತ್ರ ಒಪ್ಪಿ ಕರ್ನಾಟಕ ಮತ್ತು ಕೇರಳಗಳ ಬೇಡಿಕೆಯನ್ನು ಮುಂದೂಡಿತು. ಇದರಿಂದ ಸಿಟ್ಟಿಗೆದ್ದ KPCCಯು ತನ್ನ ಎಲ್ಲ ಶಾಸಕರಿಗೆ ರಾಜೀನಾಮೆ ನೀಡುವಂತೆ ಸೂಚಿಸಿ ಏಕೀಕರಣದ ಹೋರಾಟವನ್ನು ತೀವ್ರಗೊಳಿಸಿತು. ಅನಂತರ 1951ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ತನ್ನ ಸಾರ್ವತ್ರಿಕ ಚುನಾವಣೆಗಳನ್ನು ಗೆಲ್ಲುವ ಸಲುವಾಗಿ ತನ್ನ ಪ್ರಣಾಳಿಕೆಯಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಆಶ್ವಾಸನೆಯನ್ನು ಸೇರಿಸಿಕೊಂಡಿತ್ತು. ಆದರೆ ಚುನಾವಣೆಯಲ್ಲಿ ವಿಜಯವನ್ನು ಸಾಧಿಸಿದ ಆನಂತರ ಹಾಗೆ ನಡೆದುಕೊಳ್ಳಲಿಲ್ಲ. ಕಾಂಗ್ರೆಸ್ನ ಇಂತಹ ವಚನ ಭ್ರಷ್ಟತೆಯನ್ನು ಖಂಡಿಸಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ತೀವ್ರ ಸ್ವರೂಪದ ಗಲಭೆಗಳು ಆರಂಭವಾದವು. ಏಕೀಕರಣಕ್ಕೆ ಸತ್ಯಾಗ್ರಹವನ್ನು ಹೂಡಿದಂತಹ ಸುಮಾರು 5,000ಕ್ಕೂ ಅಧಿಕ ಮಂದಿಯನ್ನು ಕೇಂದ್ರ ಸರ್ಕಾರ ಬಂಧಿಸಿ ಸೆರೆಮನೆಗೆ ಹಾಕಿತು. ಇದರ ಬೆನ್ನಲ್ಲಿಯೇ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಎನ್ನುವ ಮತ್ತೊಂದು ಸಂಸ್ಥೆಯು ಸ್ಥಾಪನೆಯಾಗಿ ಕರ್ನಾಟಕದ ಏಕೀಕರಣ ಚಳವಳಿಯ ಹೋರಾಟ ಮುಗಿಲು ಮುಟ್ಟುವ ಹಂತಕ್ಕೋಯಿತು. ಹೀಗೆ ಚಳವಳಿ ಏಳು ಬೀಳುಗಳೊಂದಿಗೆ ಜರುಗುತ್ತಿರುವಾಗ ತೆಲುಗು ಭಾಷೆಯನ್ನು ಮಾತನಾಡುವವರಿಗಾಗಿ ಪ್ರತ್ಯೇಕ ಆಂಧ್ರ ಪ್ರದೇಶ ಎನ್ನುವಂತಹ ರಾಜ್ಯದ ರಚನೆಗಾಗಿ ಒತ್ತಾಯಿಸಿ ಶ್ರೀ ಪೊಟ್ಟಿ ಶ್ರೀರಾಮುಲುರವರು ಸುಮಾರು 58 ದಿನಗಳ ಕಾಲ ಅಮರನಾಥ ಉಪವಾಸವನ್ನು ಮಾಡಿ ನಿಧನರಾಗಿಬಿಟ್ರು, ಮರಣ ಹೊಂದಿಬಿಟ್ರು. ಇದರಿಂದ ಆಂಧ್ರ ಪ್ರದೇಶದಲ್ಲಿ ತೀವ್ರ ಸ್ವರೂಪದ ಗಲಭೆಗಳು ಉಂಟಾಗಿ ಪರಿಸ್ಥಿತಿ ಕೈಮೀರಿ ಹೋಯಿತು. ಆದ್ದರಿಂದ ನೆಹರೂರವರು ತತ್ಕ್ಷಣವೇ ಪಾರ್ಲಿಮೆಂಟ್ನಲ್ಲಿ ಆಂಧ್ರದ ರಚನೆಗೆ ಅನುಮತಿಸಿದರು. ಅದರಂತೆ 1953ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶ ರಾಜ್ಯ ರಚನೆಯಾಯಿತು. ಒಂದಂಶ ಬಹಳ ಮುಖ್ಯವಾಗಿ ನೆನಪಿನಲ್ಲಿ, ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು. ಹೀಗೆ ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯವು ಸ್ಥಾಪನೆಯಾದ ಮೇಲೆ ಅದೇ ವರ್ಷ ಬಳ್ಳಾರಿಯ ಸಮಸ್ಯೆ ಉಂಟಾಯಿತು. ಏಕೆಂದರೆ ಬಳ್ಳಾರಿ ಜಿಲ್ಲೆಯು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಗಡಿಯ ಜಿಲ್ಲೆಯಾಗಿದ್ದು ತಮಿಳುನಾಡಿನಿಂದ ಆಳ್ವಿಕೆಗೆ ಒಳಪಟ್ಟಿತ್ತು. ಅಂದರೆ ಮದ್ರಾಸ್ ಪ್ರಾಂತ್ಯದ ಆಳ್ವಿಕೆಯಲ್ಲಿತ್ತು. ಹೀಗಾಗಿ ಬಳ್ಳಾರಿ ಜಿಲ್ಲೆಯನ್ನು ಯಾವ ರಾಜ್ಯಕ್ಕೆ ಕೊಡಬೇಕು ಎನ್ನುವ ಸಮಸ್ಯೆ ಉಂಟಾಯಿತು. ಈ ಸಮಸ್ಯೆಯನ್ನು ಪರಿಹಾರ ಮಾಡಲು ಜಸ್ಟಿಸ್ ವಾಂಚು ಕಮಿಟಿಯನ್ನು ನೇಮಕ ಮಾಡಲಾಯಿತು. ಈ ಜಸ್ಟಿಸ್ ವಾಂಚು ಸಮಿತಿಯ ವರದಿಯ ಹಾಗೆ ಬಳ್ಳಾರಿಯಲ್ಲಿದ್ದ ಆಲೂರು, ಆದೋನಿ ಮತ್ತು ರಾಯದುರ್ಗ ತಾಲೂಕುಗಳನ್ನು ಆಂಧ್ರ ಪ್ರದೇಶಕ್ಕೂ, ಉಳಿದ ತಾಲೂಕುಗಳನ್ನೊಳಗೊಂಡ ಇಡೀ ಬಳ್ಳಾರಿ ಜಿಲ್ಲೆಯನ್ನು ಮೈಸೂರು ರಾಜ್ಯಕ್ಕೂ ಸೇರಿಸಲಾಯಿತು. ಇದು ಕನ್ನಡಿಗರಿಗೆ ಸ್ವಲ್ಪ ಸಮಾಧಾನವನ್ನು ತಂದಿತು. ಈ ಮಧ್ಯೆ 1953ನೇ ಇಸ್ವಿಯಲ್ಲಿ ಹೈದರಾಬಾದ್ನ ನಾನೋಲ್ ನಗರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸದ್ಯಕ್ಕೆ ಆಂಧ್ರ ಪ್ರದೇಶವನ್ನು ಬಿಟ್ಟು ಬೇರಾವ ರಾಜ್ಯಗಳನ್ನು ಭಾಷೆಯನ್ನ ಆಧಾರವಾಗಿಟ್ಟುಕೊಂಡು ರಚನೆ ಮಾಡಲು ಬರುವುದಿಲ್ಲ ಎಂದು ನಿರ್ಣಯಿಸಲಾಯಿತು. ಇದು ಕನ್ನಡಿಗರಿಗೆ ಮತ್ತೆ ನಿರಾಸೆಯನ್ನು ಮೂಡಿಸಿತ್ತು. ಅದೇ ಸಂದರ್ಭದಲ್ಲಿ ಅಂದಾನಪ್ಪ ದೊಡ್ಡಮೇಟಿಯವರು ಏಕೀಕರಣಕ್ಕಾಗಿ ಒತ್ತಾಯಿಸಿ ಅಮರನಾಥ ಉಪವಾಸವನ್ನು ಆರಂಭ ಮಾಡಿದ್ರು. ಹುಬ್ಬಳ್ಳಿಯ ಶಂಕರಗೌಡ ಪಾಟೀಲರು ಕೂಡ ಈ ಅಂದಾನಪ್ಪ ದೊಡ್ಡಮೇಟಿಯವರೊಂದಿಗೆ ಸೇರಿಕೊಂಡರು. ಹೀಗಾಗಿ ಏಕೀಕರಣದ ಕಾವು ನಿಧಾನವಾಗಿ ಹೆಚ್ಚಾಗತೊಡಗಿತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ನಿಜಲಿಂಗಪ್ಪನವರು ಪ್ರಧಾನಿ ನೆಹರು ಅವರೊಂದಿಗೆ ಚರ್ಚೆ ಮಾಡಿ ಏಕೀಕರಣಕ್ಕೆ ಅಡ್ಡಿ ಮಾಡಿದರೆ, ಏಕೀಕರಣಕ್ಕೆ ತಡೆಯನ್ನುಂಟು ಮಾಡಿದರೆ ಕೆಪಿಸಿಸಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ನೇರವಾಗಿ ರಾಜೀನಾಮೆ ನೀಡುತ್ತಾರೆ
ಎನ್ನುವ ಸಣ್ಣದಾದ ಒಂದು ಬೆದರಿಕೆಯನ್ನು ಕೂಡ ಹಾಕಿದರು. ಈ ರೀತಿಯ ಬೆದರಿಕೆಗಳು ಮತ್ತು ಅಮರಣಾಂತ ಉಪವಾಸಗಳು ದೇಶದಾದ್ಯಂತ ಆರಂಭವಾಗಿ ಏಕೀಕರಣದ ಸಮಸ್ಯೆಯು ನಮ್ಮ ಭಾರತ ದೇಶಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿತ್ತು. ಬೇರೆ ದಾರಿಯನ್ನು ಕಾಣದ ಕೇಂದ್ರ ಸರ್ಕಾರ ಈ ಏಕೀಕರಣದ ಸಮಸ್ಯೆಯನ್ನು ಪರಿಹರಿಸುವ ಸಲುವಾಗಿ ಭಾರತದಲ್ಲಿ ಭಾಷಾವಾರ ಪ್ರಾಂತ್ಯಗಳನ್ನು ರಚನೆ ಮಾಡುವ ಸಲುವಾಗಿ ಡಿಸೆಂಬರ್ 29ನೇ ತಾರೀಕು 1953ನೇ ಇಸ್ವಿ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ಅಥವಾ ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್ ಎನ್ನುವಂತೊಂದು ದೊಡ್ಡದಾದಂತಹ ಆಯೋಗವನ್ನು ರಚನೆ ಮಾಡಿತು. ಈ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗವನ್ನೇ ಫಜಲ್ ಆಲಿ ಆಯೋಗ ಎಂದು ಕರೆಯುತ್ತೇವೆ. ಏಕೆಂದರೆ ಫಜಲ್ ಆಲಿಯವರು ಈ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ಜೊತೆಗೆ ಎನ್ ಕುಂಜರು ಮತ್ತು ಎಂ ಪಣಿಕ್ಕರ್ ಎನ್ನುವಂಥವರು ಈ ಸಮಿತಿಯ ಸದಸ್ಯರಾಗಿದ್ದರು. ಈ SRC ಅಥವಾ ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿಯು ದೇಶದಾದ್ಯಂತ ಸಂಚಾರವನ್ನು ಮಾಡಿ ಸುಮಾರು 38,000 ಮೈಲಿಯ ಪ್ರಯಾಣವನ್ನು ಮಾಡಿದ್ರು. ಸುಮಾರು 1,52,250 ಮನವಿಗಳನ್ನು ಸ್ವೀಕರಿಸಿದ್ರು. ಸುಮಾರು 9,000 ಜನರೊಂದಿಗೆ ಸಂದರ್ಶನವನ್ನು ನಡೆಸಿ ಅಪಾರ ಮೊತ್ತದ ಮಾಹಿತಿಯನ್ನು ಸಂಗ್ರಹಿಸಿ ಆ ಎಲ್ಲ ಮಾಹಿತಿಯನ್ನು ಸೇರಿಸಿ ತನ್ನದೇ ಆದಂತಹ ವಿವೇಚನೆಯ ಮೂಲಕ ವಿವೇಚಿಸಿ ವಿಶ್ಲೇಷಿಸಿ ಅಂತಿಮವಾಗಿ ತನ್ನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು. ಈ SRC ವರದಿಯ ಪ್ರಕಾರ ಕನ್ನಡಿಗರ ಬಹು ದಿನಗಳ ಹೋರಾಟ ಮುಕ್ತಾಯವಾಗಿ ವಿಶಾಲ ಕರ್ನಾಟಕ ರಾಜ್ಯವು ರಚನೆಯಾಯಿತು. ಹಾಗಾದರೆ ಈ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ನೀಡಿದಂತಹ ವರದಿಯ ಮೂಲಕ ಅಸ್ತಿತ್ವಕ್ಕೆ ಬಂದಂತಹ ವಿಶಾಲ ಕರ್ನಾಟಕ ರಾಜ್ಯ ಹೇಗಿತ್ತು ಎನ್ನುವುದನ್ನು ನೋಡುವುದಾದರೆ, ಫಜಲ್ ಆಲಿ ಕಮಿಟಿಯ ವರದಿಯಂತೆ ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳು ಮೈಸೂರಿನೊಂದಿಗೆ ಈಗ ವಿಲೀನವಾದವು. ಈ ಹೊಸ ರಾಜ್ಯವನ್ನು ಹೊಸ ಮೈಸೂರು ರಾಜ್ಯ ಅಥವಾ ಏಕೀಕೃತ ಮೈಸೂರು ರಾಜ್ಯ ಅಥವಾ ವಿಶಾಲ ಮೈಸೂರು ರಾಜ್ಯ ಎಂದು ಕರೆಯಲಾಯಿತು. ಹೀಗೆ ಈ ಹೊಸ ಮೈಸೂರು ರಾಜ್ಯದಲ್ಲಿ ಸೇರ್ಪಡೆಯಾದಂತಹ ಹೊಸ ಹೊಸ ಪ್ರದೇಶಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಬಳ್ಳಾರಿ ಮತ್ತು ಹಳೆ ಮೈಸೂರಿನ ಜಿಲ್ಲೆಗಳು, ಎರಡನೇದಾಗಿ ಮುಂಬೈ ಪ್ರಾಂತ್ಯದಲ್ಲಿದ್ದ ಬೆಳಗಾಂ, ಧಾರವಾಡ, ಬಿಜಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಮದ್ರಾಸ್ ಪ್ರಾಂತ್ಯದಲ್ಲಿದ್ದ ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ತಾಲೂಕುಗಳು, ಸ್ವತಂತ್ರವಾಗಿದ್ದ ಕೊಡಗು, ಹೈದರಾಬಾದ್ ರಾಜ್ಯದಲ್ಲಿದ್ದಂತಹ ಬೀದರ್, ಗುಲ್ಬರ್ಗಾ ಮತ್ತು ರಾಯಚೂರು ಜಿಲ್ಲೆಗಳು, ಸಣ್ಣ ಪುಟ್ಟ ಸಂಸ್ಥಾನಗಳಾಗಿದ್ದ ಕಿತ್ತೂರು, ಸಂಡೂರು, ಜಮಖಂಡಿ, ಮುಧೋಳ, ಸವಣೂರು ಮುಂತಾದಂತಹ ಪುಟ್ಟ ಪುಟ್ಟ ಸಂಸ್ಥಾನಗಳು. ಹೀಗೆ ಈ ಎಲ್ಲ ಭೂಭಾಗಗಳನ್ನು ನಮ್ಮ ಹಳೆ ಮೈಸೂರು ರಾಜ್ಯಕ್ಕೆ ವಿಲೀನ ಮಾಡಿ ನವೆಂಬರ್ 1ನೇ ತಾರೀಕು 1956ನೇ ಇಸ್ವಿಯಂದು ಹೊಸ ಮೈಸೂರು ರಾಜ್ಯವನ್ನು ಅಸ್ತಿತ್ವಕ್ಕೆ ತರಲಾಯಿತು. ಇಲ್ಲಿಗೆ ಶತಮಾನಗಳಿಂದಲೂ ಜರುಗುತ್ತಿದ್ದಂತಹ ಕರ್ನಾಟಕದ ಏಕೀಕರಣ ಚಳುವಳಿಯು ಮುಕ್ತಾಯವಾಯಿತು. ದುರಾದೃಷ್ಟವೆಂದರೆ ಕಾಸರಗೋಡು, ತಾಳ್ವಾಡಿ, ನೀಲಗಿರಿ, ಹೊಸೂರು, ಮಡಕ್ಸಿರ, ಆಲೂರು, ಆದೋನಿ, ರಾಯದುರ್ಗ, ಜತ್ತ, ಅಕ್ಕಲಕೋಟೆ, ಸೊಲ್ಲಾಪುರ, ಗಡಹಿಂಗ್ಲಜ ಈ ಮುಂತಾದಂತಹ ಪ್ರದೇಶಗಳು ಕರ್ನಾಟಕದಿಂದ ಹೊರಗೆ ಉಳಿದು ಬಿಟ್ಟಿದ್ದಾವೆ. SRCಯು ಭಾಷಾವಾರು ಪ್ರಾಂತ್ಯಗಳ ರಚನೆಯಲ್ಲಿ ಕೆಲವೊಂದು ಆಡಳಿತಾತ್ಮಕ ಅಂಶಗಳನ್ನು ಗಮನಿಸಿ ಪ್ರದೇಶಗಳನ್ನು ವಿಂಗಡಣೆ ಮಾಡಿದ್ದರಿಂದ ಹಲವಾರು ಗಡಿ ಸಮಸ್ಯೆಗಳು ಕೂಡ ಉಂಟಾದವು. ಉದಾಹರಣೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ಗಡಿ ಸಮಸ್ಯೆಗಳಿದ್ದಾವೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮಧ್ಯದಲ್ಲಿ ಗಡಿ ಸಮಸ್ಯೆಗಳಿದ್ದಾವೆ. ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯದ ಗಡಿ ಸಮಸ್ಯೆಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯದ ಮಧ್ಯೆ ಬರುವಂತಹ ಗಡಿ ಸಮಸ್ಯೆ. ಈ ಗಡಿ ಸಮಸ್ಯೆಗಳು ಇಂದಿಗೂ ಕೂಡ ಜೀವಂತವಾಗಿಯೇ ಇದ್ದಾವೆ. ಏಕೀಕರಣ ಆದ ನಂತರ ಈ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಎಂದ ಹೆಸರನ್ನು ನೀಡಿದ್ದು ಕನ್ನಡಿಗರಿಗೆ ಯಾಕೋ ಸರಿ ಕಾಣಲಿಲ್ಲ. ಹಾಗಾಗಿ ಇವರು ಮತ್ತೊಂದು ಹೋರಾಟವನ್ನು ಆರಂಭ ಮಾಡಬೇಕಾಯಿತು. ಕರ್ನಾಟಕ ಎಂಬುದಾಗಿ ಮರುನಾಮಕರಣ ಮಾಡುವಂತಹ ಈ ಹೋರಾಟ. ಏಕೀಕರಣದ ನಂತರ ನಮ್ಮ ಮೈಸೂರು ರಾಜ್ಯಕ್ಕೆ ಮೈಸೂರು ಎಂದು ಹೆಸರಿದ್ದು ನಮ್ಮ ಕನ್ನಡಿಗರಿಗೆ ಸರಿ ಕಾಣಲಿಲ್ಲ. ಅದರ ರಾಜಕೀಯ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿನ್ನೆಲೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಬೇಕು
ಎಂದು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಮತ್ತೊಮ್ಮೆ ಚಳುವಳಿಯನ್ನು ಆರಂಭ ಮಾಡಿತು. ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಎಸ್ ನಿಜಲಿಂಗಪ್ಪನವರು ಹಾಗೂ ವೀರೇಂದ್ರ ಪಾಟೀಲರು ಇದಕ್ಕಾಗಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು. ಕರ್ನಾಟಕವು ಎಂದೆಂದಿಗೂ ಏಕೈಕವಾಗಿ ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಮತ್ತು ಕರ್ನಾಟಕದ ಪರಂಪರೆಯನ್ನು ಪೋಷಿಸುವುದಕ್ಕಾಗಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಕರೆಯಿರಿ ಎಂದು ಅಂದಾನಪ್ಪ ದೊಡ್ಡಮೇಟಿಯವರು ಕರೆ ನೀಡಿದರು. ಕೊನೆಗೆ ದೇವರಾಜ್ ಅರಸ್ರವರ ಕಾಲದಲ್ಲಿ ಅಂದರೆ ನವೆಂಬರ್ 1ನೇ ತಾರೀಕು 1973ನೇ ಇಸವಿಯಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಂಪಿಯಲ್ಲಿ ದೀಪವನ್ನು ಬೆಳಗಿಸಿ ಈ ಹೊಸ ಕರ್ನಾಟಕ ರಾಜ್ಯವನ್ನು ಉದ್ಘಾಟಿಸಿದ ಶ್ರೀ ಚಾಮರಾಜ ಒಡೆಯರ್ರವರು ಮೈಸೂರು ಎಂದು ತಪ್ಪಾಗಿ ಹೆಸರಿಸಲಾಗಿದ್ದ ಈ ಕರ್ನಾಟಕ ರಾಜ್ಯವು ಆಯುಷ್ಯವಂತವಾಗಲಿ, ಆರೋಗ್ಯವಂತವಾಗಲಿ ಮತ್ತು ಭಾಗ್ಯವಂತವಾಗಲಿ ಎಂದು ಹರಸಿದರು. ಇಲ್ಲಿಗೆ ಶತಮಾನಗಳ ಕಾಲದ ಒಂದು ದೊಡ್ಡ ಹೋರಾಟ ಈ ರೀತಿ ಯಶಸ್ಸಿನಲ್ಲಿ ಮುಕ್ತಾಯವಾಯಿತು. ಸೊ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು. ಮಕ್ಕಳೇ, ಈ ಕರ್ನಾಟಕದ ಏಕೀಕರಣ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಗಳಿದ್ದರೆ ದಯಮಾಡಿ ಅದನ್ನು ಪರಿಹಾರ ಮಾಡುವುದಕ್ಕೆ ಹಿಂಜರಿಕೆಯನ್ನು ಮಾಡುವುದು ಬೇಡ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಭಾರತ್.